ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಈಗ ಗೌತಮ್ ಅವರ ಪಾಲಾಗಿದೆ. ಇದನ್ನ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ರು. ಆದರೆ ಕೆಎಚ್ ಮುನಿಯಪ್ಪನವರು ಮಾತ್ರ ಮುನಿಸಿಕೊಂಡಿದ್ರು. ಈಗ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರೇ ಅಭ್ಯರ್ಥಿ ಆದರೂ ಕೆಲಸ ಮಾಡ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ. ಹೈಕಮಾಂಡ್ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಟ್ಟಿತ್ತು, ಆಮೇಲೆ ಗಲಾಟೆ ಆಯಿತು. ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದೆ, ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ. ಯಾರೇ ಅಭ್ಯರ್ಥಿ ಆದರೂ ಕೂಡ ಕೆಲಸವನ್ನ ಮಾಡ್ತೀವಿ, ಗೆಲ್ಲಿಸಿಕೊಂಡು ಬರ್ತೀವಿ. ಇದೇ ಸಂದರ್ಭದಲ್ಲಿ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೇಸರದ ಮಾತನ್ನ ಹಾಡಿದ್ದಾರೆ. ಅದೇನೆಂದ್ರೆ, ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಟ್ಟಿತ್ತು, ಆಮೇಲೆ ಗಲಾಟೆ ಆಯಿತು. ಅದನ್ನ ಬಗೆಹರಿಸಲಾಗದೆ ಮೂರನೇ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಟ್ಟಿದ್ರೆ ಗೆಲ್ಲಿಸಿಕೊಂಡು ಬರ್ತಿದ್ದೆ. ಈಗ ಯುವ ನಾಯಕ ಗೌತಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಮುನಿಯಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕೋಲಾರದ ಕಾಂಗ್ರೆಸ್ ಟಿಕೆಟ್ ಕೋಲಾಹಲ ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಅದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ತಲೆ ಬಿಸಿಯನ್ನ ತಂದಿಟ್ಟಿತ್ತು. ಯಾರಾಗ್ತಾರೆ ಈ ಬಾರಿ ಕೋಲಾರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನುವ ಪ್ರಶ್ನೆ ರಾಜ್ಯದಲ್ಲಿ ಕಳೆದ 2 ವಾರದಲ್ಲಿ ಸಾಕಷ್ಟು ಸದ್ದನ್ನ ಮಾಡಿತ್ತು. ಹಾಲಿ ಸಚಿವರಾಗಿರುವಂಥ ಕೆಎಚ್ ಮುನಿಯಪ್ಪ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಆರಂಭದಲ್ಲಿ ಹೈಕಮಾಂಡ್ ನಾಯಕರು ಒತ್ತಾಯವನ್ನು ಮಾಡಿದ್ರು. ಆದರೆ ಮುನಿಯಪ್ಪನವರು ತಮ್ಮ ಅಳಿಯನಿಗೆ ಟಿಕೆಟನ್ನು ಕೇಳಿದರು, ಚಿಕ್ಕ ಪೆದ್ದಣ್ಣಗೆ. ಅಂತಿಮವಾಗಿ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಫೈನಲ್ ಆಗಿತ್ತು ಅನ್ನುವ ಮಾಹಿತಿ ಲಭ್ಯವಾಗ್ತಿದ್ದಂತೆ ಕೋಲಾರದಲ್ಲಿ ಸದ್ಯ ಇರುವಂಥ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕೂಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅಂಡ್ ಗ್ಯಾಂಗ್ ಅವರ ಬಣ ಇದೆಯಲ್ವಾ, ಅದು ವಿರೋಧವನ್ನು ವ್ಯಕ್ತಪಡಿಸಿತು. ಅನಿಲ್ ಕುಮಾರ್ ಅವರು ಈ ಹಿಂದೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಸದ್ಯ MLC ಆಗಿದ್ದಾರೆ. ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಈಗಾಗಲೇ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ವಿಚಾರವಾಗಿ. ಈಗ ಮುನಿಯಪ್ಪನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಮಹೇಶ್, ಈಗಾಗಲೇ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಸಾಕಷ್ಟು ಒಂದು ಕಗ್ಗಂಟು ಕೂಡ ಹಾಕಿತ್ತು. ಯಾಕಂತಂದ್ರೆ ಅಲ್ಲಿ ಕೆಎಚ್ ಮುನಿಯಪ್ಪ ಅವರ ಬಣ ಮತ್ತೆ ರಮೇಶ್ ಕುಮಾರ್ ಅವರ ಬಣಗಳ ನಡುವಿನ ಒಂದಿಷ್ಟು ಅಸಮಾಧಾನ ವೈಮನಸ್ಸಿನಿಂದ ಸಾಕಷ್ಟು ಒಂದ್ ಕಡೆ ಪೈಪೋಟಿ ಕೂಡ ನಡೆದಿತ್ತು. ಒಂದ್ ಕಡೆ ರಮೇಶ್ ಕುಮಾರ್ ಅವರ ಬಣದಿಂದ ಕೂಡ ಇಂಥ ಅಭ್ಯರ್ಥಿಗೆ ಕೊಡ್ಬೇಕನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು. ಇನ್ನೊಂದು ಕಡೆ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಬೇಕು ಚಿಕ್ಕ ಪೆದ್ದಣ್ಣ ಅವರಿಗೆ ಅನ್ನುವಂತ ಪಟ್ಟನ್ನ ಬಹಳಷ್ಟು ಪ್ರಬಲವಾಗಿ ಇವರಿಬ್ಬರ ಒಂದು 2 ಬಣಗಳ ನಡುವಿನ ಒಂದು ಮುಸುಕಿನ ಗುದ್ದಾಟದಿಂದ ಮೂರನೆಯ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಮಣೆ ಹಾಕಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಮತ್ತೆ ಬೆಂಗಳೂರು ಗ್ರಾಮಾಂತರ ಒಂದು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ KV ಗೌತಮ್ ಅವರಿಗೆ ಈಗಾಗಲೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವಂತದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಮುನಿಯಪ್ಪ ಅವರು ಒಂದ್ ಕಡೆ ಅಸಮಾಧಾನ ಕೂಡ ಗೊಂಡಿದ್ದಾರೆ. ಈ ಬಗ್ಗೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಅಂದ್ರೆ ಹೈಕಮಾಂಡ್ ನಾಯಕರು ಒಂದು KV ಗೌತಮ್ ಅವರಿಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವಂತದ್ದು ನಾವು ಸ್ವಾಗತ ಮಾಡ್ತೇನೆ. ಯಾಕಂತಂದ್ರೆ ಚಿಕ್ಕ ಪೆದ್ದಣ್ಣವರಿಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು ನಾನು ಕೂಡ ಬೇಡಿಕೆ ಇಟ್ಟಿದ್ದೆ. ಆದ್ರೆ ನಮ್ಮ ಅಲ್ಲಿ ಕೋಲಾರ ಜಿಲ್ಲೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಸಕರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗ್ಲಿಲ್ಲ. ಒಂದ್ ಕಡೆ ಅವರದೇ ಆಗಿರ್ತಕ್ಕಂಥ ಬೇರೆ ಬೇರೆ ಒಂದಿಷ್ಟು ವೈಯಕ್ತಿಕ ಕಾರಣಗಳಾಗಿರ್ಬೋದು, ಒಂದಿಷ್ಟು ಕಾರಣಾಂತರಗಳಿಂದ ಅಲ್ಲಿ ಒಂದಿಷ್ಟು ಅಸಮಾಧಾನ ತೋರ್ಪಡಿಸ್ತು. ಹಾಗಾಗಿ ಹೈಕಮಾಂಡ್ ನಾಯಕರು ಮೂರನೆಯ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿರುವಂತದ್ದು ನಾವೆಲ್ಲರೂ ಕೂಡ ಒಂದ್ ಕಡೆ ನಾವು ಬೆಂಬಲಿಸ್ತೀವಿ, ನಾವು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಅವರ ಅಸಮಾಧಾನವನ್ನು ತೊರೆದು ಕೂಡ ಪಕ್ಷದ
ತೀರ್ಮಾನಕ್ಕೆ ಪಕ್ಷದ ನಾಯಕರ ಒಂದು ತೀರ್ಮಾನಕ್ಕೆ ಬದ್ಧರಾಗಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಕೂಡ ಮುನಿಯಪ್ಪ ಅವರು ಇವತ್ತು ಅವರ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಅವರು ಹೇಳಂತೆ ಬೋವಿ ಲಂಬಾಣಿ ಸಮುದಾಯ ಕೂಡ ಕೊಟ್ಟಿಲ್ಲ, ಆದ್ರೂ ಕೂಡ ನಾವು ಅಂದ್ರೆ ಎಡಗೈ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಟ್ರೆ ಒಂದ್ ಕಡೆ ಸಾಕಷ್ಟು ಒಂದ್ ಕಡೆ ಪ್ರಬಲವಾಗಿರುವಂತ ವಾದವನ್ನು ಕೂಡ ಮಂಡನೆ ಮಾಡಿದ್ದೆ. ಅದೇ ರೀತಿಯಲ್ಲಿ ಈಗ ನಾಯಕರು ನಡೆದುಕೊಂಡಿದ್ದಾರೆ. ಹಾಗಾಗಿ ನಮ್ಮ ಅಳಿಯನಿಗೆ ಟಿಕೆಟ್ ಸಿಗದಿದ್ರು ಕೂಡ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ, ನಾವು ಕೂಡ ಒಂದು ಪಕ್ಷದ ಒಂದು ಸಂಘಟನೆ ಪ್ರಚಾರ ಕೂಡ ಬರ್ತೇವೆ ಅನ್ನುವಂತ ರೀತಿಯಲ್ಲಿ ಕೂಡ KH ಮುನಿಯಪ್ಪ ಅವರು ಹೇಳಿರುವಂತದ್ದು. ಮಹೇಶ್, ಬಸವರಾಜ್, ಪ್ರಮುಖವಾಗಿ ಮೇಲ್ನೋಟಕ್ಕೆ ಎಲ್ಲವೂ ಓಕೆ ಅಂತ ಅನ್ಸಿದ್ರು ಕೂಡ ಮುನಿಯಪ್ಪನವರ ಮುನಿಸಿದೆಯಲ್ಲ, ಅದು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಕಾಂಗ್ರೆಸ್ಗೆ? ಮಹೇಶ್, ಒಂದು ಪಕ್ಷದ ನಾಯಕರ ತೆಗೆದುಕೊಂಡಿರ್ತಕ್ಕಂತ ತೀರ್ಮಾನಕ್ಕೆ ಮೇಲ್ನೋಟಕ್ಕೆ KH ಮುನಿಯಪ್ಪ ಅವರು ಹೇಳ್ತಿದ್ದಾರೆ, ನಾವು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ, ನಾನು ಸ್ವಾಗತ ಮಾಡ್ತೇನೆ ಅಭ್ಯರ್ಥಿ ಆಯ್ಕೆ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಅವರ ಒಂದಿಷ್ಟು ಕಾರ್ಯಕರ್ತರಾಗಿರ್ಬಹುದು, ಅವರ ಆಪ್ತ ಬಳಗ ಆಗಿರ್ಬೋದು, ಆ ಒಂದು ವಲಯದಲ್ಲಿ ಎಡಗೈ ಸಮುದಾಯದ ಅವರ ಒಂದು ಆಪ್ತ ವಲಯದಲ್ಲಿ ಸಾಕಷ್ಟು ಇದು ಚರ್ಚೆ ಆಗಿದೆ. KH ಮುನಿಯಪ್ಪ ಅವರು ಶತಾಯಗತಾಯ ಪ್ರಯತ್ನ ಮಾಡಿದ್ರು ಕೂಡ ಅಳಿಯನಾಗಿದ್ದ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸಲು ವಿಫಲರಾಗಿದ್ರೆ ಅದು ಒಂದು ಸಾಕಷ್ಟು ಗಿಲ್ಟ್ ಅವರಿಗೆ ಕಾಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಅದ್ರ ಬಗ್ಗೆ ಅವರ ಆಪ್ತರ ಜೊತೆ ನಿನ್ನೆ ಕೂಡ ಒಂದಿಷ್ಟು ಸಮಾಲೋಚನೆ ನಡೆಸಿದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರಿಗೂ ಕೂಡ ದೂರವಾಣಿ ಕರೆಯ ಮುಖಾಂತರ ಸಂಪರ್ಕ ಮಾಡಿ ಅವ್ರನ್ನು ಕೂಡ ಪ್ರಯತ್ನ ಮಾಡಿದ್ರೆ ಅವರು ಕೂಡ ಒಂದಿಷ್ಟು ವಿಶ್ವಾಸ ಮತ್ತೆ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೂ ಕೂಡ KC ವೇಣುಗೋಪಾಲ್ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂತ ಸುರ್ಜೇವಾಲಾ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ನಿನ್ನೆ ದೂರವಾಣಿ ಕರೆ ಮುಖಾಂತರ ಒಂದಿಷ್ಟು ಮಾತುಕತೆ ಕೂಡ ಆಗಿರುವಂತದ್ದು. ಹಾಗಾಗಿ ಅವರು ಕೆಲವೊಂದಿಷ್ಟು ಭರವಸೆಗಳನ್ನ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ಅವರ ಒಂದು ಮಾತಿನಂತೆ ಇದೀಗ ನಾನು ಒಪ್ತಾ ಇದ್ದೇನೆ ಅನ್ನುವಂತ ರೀತಿಯಲ್ಲೂ ಕೂಡ KH ಮುನಿಯಪ್ಪ ಹೇಳಿದ್ರು. ಆದ್ರೆ ಅಂತಿಮವಾಗಿ ಚುನಾವಣಾ ಪ್ರಚಾರದಲ್ಲಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕೋಲಾರ ಕ್ಷೇತ್ರದಲ್ಲಿ ಸಂಘಟನೆ ಆಗಿರ್ಬೋದು, ಅವರು ಚುನಾವಣಾ ಪ್ರಚಾರ ಯಾವ ರೀತಿಯಾಗಿ ಅವರ ಒಂದು ಮುನಿಸನ್ನ ತೊರೆದು ಕೂಡ ಅವರು ಪಕ್ಷಕ್ಕಾಗಿ ಕೆಲಸ ಮಾಡ್ತಾರ, ಅವರ ಸಮುದಾಯ ಒಂದು ಮತಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡಲ್ವಾ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಕೂಡ ಗೊಂದಲ ಇರುವಂತದ್ದು. ಹಾಗಾಗಿ KH ಮುನಿಯಪ್ಪ ಅವರ ನಡುವೆ ಸದ್ಯ ಅವರ ಒಂದು ನಡೆ ಈ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕುತೂಹಲ ಕೂಡ ಮೂಡಿಸಿರುವಂತದ್ದು. ಮಹೇಶ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.